ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಸ್ಪೆಷಲ್ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಖೇಶ್ ಪಡಿಬೇಗಲು. ಪ್ರಿಯ ವೀಕ್ಷಕರೇ, ಜೂನ್ 30ರಿಂದ ಕರ್ನಾಟಕದಾದ್ಯಂತ SIR ಪ್ರಕ್ರಿಯೆ ಆರಂಭ ಆಗಲಿಕ್ಕಿದೆ. ಅಂದರೆ BLಗಳು ಮನೆ ಮನೆಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಏನೇನೋ ದಾಖಲೆಗಳು ಕೊಡಬೇಕನ್ನುವಂತಹ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿವೆ, ಮಾಹಿತಿಯೂ ಇದೆ. ಆದರೆ ಇನ್ನೂ ಸಾಕಷ್ಟು ಮಂದಿಗೆ ಇದರಲ್ಲಿ ಯಾವುದು ಕೊಡ್ಬೋದು, ಯಾವುದು ಸರಿ, ಯಾವುದು ವ್ಯಾಲಿಡ್, ಇನ್ಯಾವುದನ್ನು ರಿಜೆಕ್ಟ್ ಮಾಡ್ಬೋದು ಅನ್ನೋ ಕೆಲವೊಂದು ಗೊಂದಲಗಳಿವೆ. ಈ ಬಗ್ಗೆ ನಮ್ಮ ಇವತ್ತಿನ ಪಾಡ್ಕಾಸ್ಟಲ್ಲಿ ಮಾತಾಡೋಣ. ಅದಕ್ಕಿಂತ ಪ್ರಮುಖವಾಗಿ ಪಾಸ್ಪೋರ್ಟ್ ಅಧಿಕೃತ ದಾಖಲೆಯೋ ಅದು ಪೌರತ್ವ ದಾಖಲೆ ಅನ್ನೋ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ದ ಫೆಡರಲ್ ಕರ್ನಾಟಕದ ನಮ್ಮ ಸಹೋದ್ಯೋಗಿಯಾಗಿರುವಂಥ ನಿರಂಜು KH ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿರಂಜು. ತೆಗೆದುಕೊಂಡಿರೋ ವಿಷಯ ಭಾಳ ಸೂಕ್ಷ್ಮ ಮತ್ತು ನಾವು ಹಲವಾರು ವರ್ಷಗಳಿಂದ ನಂಬಿಕೊಂಡು ಬಂದಿರುವಂಥ ಒಂದು ಸಂಗತಿಯ ಒಂದು ಏನಂತಾರೆ ಅದಕ್ಕೆ ವಾಸ್ತವದ ಒಂದು ಪ್ರತ್ಯೇಕವಾದ ವಾದ ಅದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದು ಬೆಳಕಿಗೆ ಬಂದಿರುವಂಥದ್ದು. ಯಾವ ರೀತಿ ಅಂದರೆ, ನಾವು ಪಾಸ್ಪೋರ್ಟ್ ಅನ್ನುವಂಥದ್ದು ನಮ್ಮ ಜೋಬಲ್ಲಿದ್ದರೆ ನಾವು ಭಾರತೀಯ ಪೌರತ್ವವನ್ನು ಹೊಂದ್ಕೊಂಡಿದೆ ಅನ್ನುವಂತಹ ಒಂದು ಭಾವನೆ ಇತ್ತು, ಸಾಕಷ್ಟು ಮಂದಿಗೆ ಇತ್ತು. ವಿದೇಶಗಳಿಗೆ ಹೋದಾಗ ಅದರ ಮೂಲಕ ನಮ್ಮನ್ನು ಗುರುತಿಸುವಂಥದ್ದು, ಇಂಡಿಯನ್ ಸಿಟಿಸನ್, ಭಾರತೀಯ ಪೌರತ್ವ ಪಡೆದಿರುವನು ಅಂತ ಒಂದು ದಾಖಲೆ ಅದು. ಆದರೆ ಇತ್ತೀಚೆಗೆ ವಿದೇಶಾಂಗ ಇಲಾಖೆ ME ಅಂತ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನಂತು ಅಂದರೆ, ಪೌರತ್ವ ದಾಖಲೆ ಅಲ್ಲ ಅನ್ನುವಂಥದ್ದು ಮಾಹಿತಿಯನ್ನು ಹೇಳಿತು. ಅದು ಎಲ್ಲಿಗೊಂದಲ್ಲ, ಅದು ದಾಖಲೆ ಅಲ್ಲ ಅನ್ನುವಂಥದ್ದು ಬೇರೆ ಇನ್ನೊಂದು ಚರ್ಚೆ ವಿಚಾರ. ಆದರೆ ಇಲ್ಲಿ ಪ್ರಮುಖವಾಗಿ ಬಂದಿರುವಂಥದ್ದು ಈ ಗೊಂದಲ ಯಾಕಂದರೆ SIR ವಿಚಾರಕ್ಕೆ ಬಂದಾಗ, SIR ನಡೆಸುವ ಸಂದರ್ಭದಲ್ಲಿ, ಅಂದರೆ ಆರಂಭಿಕವಾಗಿ ನಡೆಸುವ ಸಂದರ್ಭದಲ್ಲಿ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ, ಭಾರತ ಚುನಾವಣಾ ಆಯೋಗ ಅಂತ ಅಂತೀವಿ, ಅವರು ಕೆಲವೊಂದು ದಾಖಲೆಗಳನ್ನು ಪಟ್ಟಿ ಮಾಡಿಕೊಟ್ರು. ಈ ದಾಖಲೆಯನ್ನು ಕೊಟ್ಟರೆ ನೀವು ಅಲ್ಲಿ ಇದ್ದೀರಿ ಅಂತ, ಆದರೆ ನೀವು ನಿಮ್ಮ ಅದೊಂದು ದಾಖಲೆ ಅಷ್ಟೇ, ಹಾಗಂತಲ್ಲ ಅದು ಪೌರತ್ವದ ದಾಖಲೆ ಅಂತ ಎಲ್ಲೂ ಹೇಳಿಲ್ಲ. ಈ ದಾಖಲೆಯನ್ನು ಕೊಟ್ಟರೆ ನಾವು ಅಸೆಪ್ಟ್ ಮಾಡ್ತೀವಿ, ಅದರ ಮೂಲಕ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಉಳಿಸ್ಕೊಳ್ತೀವಿ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟರು. ಬಹುತೇಕ ಮಂದಿ ನಂಬ್ಕೊಂಡಿದ್ರು ಪೌರತ್ವ ದಾಖಲೆ ಏನೋ ಅಂತ ಅಂದ್ಕೊಂಡಿದ್ದ, ಪಾಸ್ಪೋರ್ಟ್ ಕೊಟ್ಟರೆ ಇನ್ನೇನು ಬೇಕಾಗಿಲ್ಲ ಅಂತೇಳಿ. ಅದರಲ್ಲೂ ಕೆಲವು ಪ್ರತ್ಯೇಕ ಒಂದು ವರ್ಗ ಅಂತ ಇರ್ತವೆ, ಸಿಟಿಯೊಳಗೆ ಬದುಕಿರೋರು ಅಂತ. ಯಾಕಂದರೆ ಸಿಟಿಗೆ ಬಂದಿರೋರು, ಹೊರಗಿಂದ ಬಂದಿರೋರು ಬಹುತೇಕ ಮಂದಿ, ಅವರು ಈ ಥರ ಒಂದು ಭಾವನೆಗಳಿತ್ತು. ಆದರೆ ಈ ಒಂದು ME ಒಂದು ಹೇಳಿಕೆಯಿಂದ ಆ ಒಂದು ಏನು ತಲೆಯಲ್ಲಿದ್ದ ಒಂದು ಕಲ್ಪನೆ ಬದಲಾಗಿದೆ, ತಕ್ಷಣಕ್ಕೆ ಬದಲಾಗಿದೆ. ಇದರ ಪರಿಣಾಮ ಕರ್ನಾಟಕದಲ್ಲಿ ಬೀರುತ್ತಾ ಅನ್ನುವಂಥದ್ದೇ ಈಗ ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ. ಯಾಕಂದರೆ ಒಂದು ವೇಳೆ ಯಾರಾದರೂ ಆ ರೀತಿ ಅಂದ್ಕೊಂಡಿದ್ದು, ಅದನ್ನೇ ಇಟ್ಕೊಂಡಿದ್ದು, ಬೇರೆ ಯಾವುದು ದಾಖಲೆಗಳನ್ನು ಹೊಂದಿರದಿದ್ದರೆ ಅವರಿಗೆ ಗೊಂದಲ ಆಗ್ತದೆ ಅನ್ನೋಂಥದ್ದು ನಿಶ್ಚಿತ. ನಿರಂಜ್, ನೀವು ಹೇಳ್ದಂಗೆ ಭಾಳಷ್ಟು ಗೊಂದಲಕಾರಿಯಾದಂಥ ಅಂಶಗಳು ಸಾರ್ವಜನಿಕರ ತಲೆಯಲ್ಲಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಅದರಲ್ಲೂ ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚು ಮಂದಿ ಪಾಸ್ಪೋರ್ಟನ್ನು ಹೊಂದಿದ್ದಾರೆ. ಸುಮಾರು ನಮ್ಮ ಕರ್ನಾಟಕದಲ್ಲಿ 70ರಿಂದ 80 ಲಕ್ಷ ಮಂದಿ ಪಾಸ್ಪೋರ್ಟನ್ನು ಹೊಂದಿದ್ದಾರೆ. ಬೇರೆ ಬೇರೆ ಉದ್ದೇಶ, ಶಿಕ್ಷಣ ಉದ್ದೇಶಕ್ಕಿರ್ಬೋದು, ಪ್ರವಾಸಕ್ಕಿರ್ಬೋದು, ಅಥವಾ ಉದ್ಯಮಗಳನ್ನು ಸ್ಥಾಪನೆ ಮಾಡೋದಕ್ಕೆ ಬೇರೆ ದೇಶಗಳಿಗೆ ಹೋದಾಗ ಅದೇ ಒಂದು ಅಲ್ಟಿಮೇಟ್ ಆದಂಥ ಒಂದು ದಾಖಲೆ ಆಗಿತ್ತು. ವಿದೇಶಾಂಗ ಇಲಾಖೆ ಅಥವಾ ಕೇಂದ್ರ ಸರ್ಕಾರ ನೀಡ್ತಕ್ಕಂಥ ಪಾಸ್ಪೋರ್ಟೇ ನಮಗೆ ಅತ್ಯಂತ ಪರಮೋಚ್ಚ, ಎಲ್ಲ ದಾಖಲೆಗಳಿಗೂ ಹೋಲಿಸ್ಕೊಂಡ್ರೆ ಪಾಸ್ಪೋರ್ಟ್ ಇದ್ರೆ ಬೆಸ್ಟ್ ಅಂತ ಅಂದ್ಕೊಂಡಿದ್ರು. ಆದರೆ ಇತ್ತೀಚೆಗೆ ವಿದೇಶಾಂಗ ಇಲಾಖೆ, ನೀವು ಹೇಳ್ದಂಗೆ ವಿದೇಶಾಂಗ ಇಲಾಖೆ ಹೇಳಿರೋ ಪ್ರಕಾರ ಪಾಸ್ಪೋರ್ಟ್ ಅಂತಕ್ಕಂಥದ್ದು ಒಂದು ವಿದೇಶಕ್ಕೆ ಹೋಗಿ ಬರ್ತಕ್ಕಂಥ ಒಂದು ರಹದಾರಿ, ಒಂದು ಪತ್ರ ಅಷ್ಟೇ. ಅದನ್ನು ನಾವು ಪೌರತ್ವವಾಗಿ ಪರಿಗಣಿಸಬಾರ್ದು ಅಂತ ಹೇಳುತ್ತೆ. ಆದರೆ ಇನ್ನೊಂದು ಕಡೆ ಚುನಾವಣಾ ಆಯೋಗ ಹೇಳುತ್ತೆ SIRಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ದಾಖಲಾತಿಗಳನ್ನ ಕೊಡ್ತಾ ಪಾಸ್ಪೋರ್ಟನ್ನು ಕೂಡ ನೀವು SIRನಲ್ಲಿ ಒದಗಿಸ್ಬೋದು ಕೆಲವೊಂದು ದಾಖಲೆಗಳ ಜೊತೆಗೆ ಅಂತ ಹೇಳುತ್ತೆ. ಆದರೆ ಸಾರ್ವಜನಿಕರಿಗೆ ಇಲ್ಲೇ ಗೊಂದಲ ಆಗ್ತಾ ಇರೋದು, ಅದು ವಿದೇಶಾಂಗ ಇಲಾಖೆ ಒಂದು ಕಡೆ ಹೇಳುತ್ತೆ ಅದು ಪೌರತ್ವದ ದಾಖಲೆ ಅಲ್ಲ ಅಂತ, ಚುನಾವಣಾ ಆಯೋಗ ಹೇಳುತ್ತೆ ಅದನ್ನು ನೀವು ಕೊಟ್ಟು ನೀವು ಪೌರತ್ವವನ್ನು ಅಥವಾ ನೀವು SIRಲ್ಲಿ ಮತದಾನದ ಇದನ್ನು ಪಡ್ಕೊಳ್ಬೋದು ಅಂತ. ಆದರೆ ಈ ಗೊಂದಲಕ್ಕೆ ಬಿದ್ದಿರ್ತಕ್ಕಂಥ ಸಾರ್ವಜನಿಕರು ನಾವು ಯಾವುದು ಕೊಡಬೇಕು, ಯಾವುದು ಕೊಡಬಾರ್ದು ಅಂತಕ್ಕಂಥದ್ದು ಈಗ ಬಹಳಷ್ಟು ಗೊಂದಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಆದ್ದರಿಂದಲೇ ಭಾಳಷ್ಟು ಸರಿ ಕೋರ್ಟ್ ಕೂಡ ಹೇಳಿದೆ, ವಿದೇಶಾಂಗ ಇಲಾಖೆ ಹೇಳಿದ ರೀತಿಯೇ ಕೋರ್ಟ್ ಕೂಡ ಹೇಳಿದೆ. ಪಾಸ್ಪೋರ್ಟ್ ಕೇಂದ್ರಗಳಲ್ಲಿ ಕೆಲವೊಮ್ಮೆ ಆರೋಪಗಳು ಕೇಳಿಬಂದಿದ್ವು. ಬೇರೆಯವರಿಗೆಲ್ಲ ಪಾಸ್ಪೋರ್ಟ್ ಮಾಡಿಕೊಡ್ತಾರೆ, ಸುಳ್ಳು ದಾಖಲಾತಿ ಪ್ರಮಾಣ ಪತ್ರಗಳು ಕೊಟ್ಟರೆ ಸಾಕು ಪಾಸ್ಪೋರ್ಟ್ಗಳು ಮಾಡಿಕೊಡ್ತಾರೆ ಅನ್ನೋ ಆರೋಪಗಳು ಕೇಳಿಬಂದಿದ್ವು. ಆದ್ದರಿಂದಲೇ ಕೋರ್ಟ್ ಕೆಲವೊಂದು ಪ್ರಕರಣಗಳಲ್ಲಿ ಪಾಸ್ಪೋರ್ಟ್ ಇದ್ದ ಮಾತ್ರಕ್ಕೆ ನೀವು ಭಾರತೀಯ ಪೌರತ್ವ ಅಲ್ಲ, ಅದೊಂದು ವಿದೇಶಕ್ಕೆ ಹೋಗಿ ಬರ್ತಕ್ಕಂಥ ಗುರುತಿನ ಚೀಟಿ ಅಷ್ಟೇ ಅಂತ ಹೇಳಿದರು. ಆದರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಪರಿಣಾಮಗಳು ಬೀರ್ಬೋದು ಕರ್ನಾಟಕದ ಬಗ್ಗೆ ಅಂತ ಹೇಳೋದಾದ್ರೆ ಏನಂತಮ್ಮ ಹೇಳ್ಬೋದು? ಈಗ ನಿರಂಜು, ಒಂದು ಪ್ರಮುಖವಾಗಿ ನಾನೀಗ ಸ್ವಲ್ಪ ವಿಷಯಗಳನ್ನು ಹೇಳಿದೆ. ಅಂದರೆ ಬೆಂಗಳೂರು ಸಿಟಿಯಲ್ಲಿ ನೀವು ಹೇಳಿದ್ರೆ, ಅಂಕಿಅಂಶ ಹೇಳಿದ್ರೆ, ಅದರ ಪ್ರಕಾರ ಬೆಂಗಳೂರು ಸಿಟಿಯಲ್ಲಿ ಮತ್ತು ನಗರ ಕೇಂದ್ರಿತವಾಗಿ ಪಾಸ್ಪೋರ್ಟ್ ಹೊಂದಿರುವವರು ಹೆಚ್ಚಿದ್ದಾರೆ. ನಗರ ಕೇಂದ್ರಿತವಾಗಿ ಜೀವನ ಮಾಡುವವರು ಹೊರಗಿಂದ ಬಂದರು, ಯಾವುದೋ ಹಳ್ಳಿಯಿಂದ ಬಂದವನು ನಗರದಲ್ಲಿ ಸೆಟ್ಲ್ ಆಗಿರುತ್ತೆ. ನಮ್ಮನ್ನು ಆಧಾರ್ ಕಾರ್ಡ್ ಅಥವಾ ಇನ್ನೊಂದು ದಾಖಲೆ, ಇಂದಿನ ಮತದಾರರ ಚೀಟಿಯಲ್ಲಿ 2002ನೇ ಮತದಾರರ ಪಟ್ಟಿಯನ್ನು ಕೂಡ ಹೋಲಿಕೆ ಮಾಡ್ತಾ ಇದ್ದಾರೆ ಈ SIR ಪ್ರಕ್ರಿಯೆಯಲ್ಲಿ.
ಅವಾಗ ಅವ್ರ ತಂದೆ ಆತನದ್ದು ಕೊಡ್ಬೋದು, ಆತ ಅಥವಾ ಆಕೆಯದ್ದು ಕೊಡ್ಬೋದು, ಅಥವಾ ಅವರ ಪೋಷಕರದ್ದು ಕೊಡ್ಬೋದು. ಈ ಸಂದರ್ಭದಲ್ಲಿ ಬಂದಿರುವಂಥದ್ದು ಏನಂದ್ರೆ, ಕೆಲವರು ಪಾಸ್ಪೋರ್ಟ್ ಮಾಡ್ಕೊಂಡು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ, ಬೆಂಗಳೂರು ಅಂತ ನಗರ ಇಟ್ಕೊಂಡ್ರೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರೇನು ಅನ್ಕೊಂಡಿದ್ದಾರೆ, ಸದ್ಯಕ್ಕೆ ಇದನ್ನು ಕೊಟ್ಟು ನಾವು ಒಂದು ದಾಖಲೆಯಾಗಿ ಕೊಟ್ಟು SIR ಪ್ರಕ್ರಿಯೆ ಮುಗಿಸ್ಕೊಳ್ಳೋಣ, ಮತದಾರ ಚೀಟಿಯಲ್ಲಿ ತಮ್ಮ ಹೆಸರು ಉಳ್ಕೊಳ್ಳುತ್ತೆ ಅನ್ನುವಂತಹ ಒಂದು ಇದರಲ್ಲಿ ಇದ್ರು. ಅವರಿಗೆ ಈಗ ಗೊಂದಲ ಆರಂಭ ಆಗೋದು ಹೇಗೆ ಅಂದರೆ, ಈಗ ನೀವು ಅವರು ವಾಸಸ್ಥಳದ, ಆಮೇಲೆ LIC, ಬೇರೆ ಬೇರೆ ದಾಖಲೆಗಳನ್ನು, LIC, ಡ್ರೈವಿಂಗ್ ಲೈಸೆನ್ಸು, ಬೇರೆ ಬೇರೆ ದಾಖಲೆಗಳನ್ನು ಅವರು ಆಲ್ರೆಡಿ ಹೇಳಿದ್ದಾರೆ. ಅದು ಈಗ ಆಲ್ರೆಡಿ ಒಂದು 10-15 ಸ್ಟೇಟ್ಗಳಲ್ಲಿ ಘೋಷಣೆ ಆಗಿದೆ. ಇದು ಬಿಹಾರದಲ್ಲಿ ಮೊದಲಾಯಿತು, ನಂತರ 5 ಸ್ಟೇಟ್ಗಳಲ್ಲಿ ಮತದಾನ ನಡೀತಲ್ಲ ಇತ್ತೀಚೆಗೆ. ಆ ಮತದಾನ ನಡೆಯುವಂಥ ಸ್ಟೇಟ್ಗಳಲ್ಲಿ ಅಲ್ಲೂ ಕೂಡ SIR ಮುಗಿದಿದೆ. ಇದು ಈಗ ನಂತರದ ಹಂತದ್ದು. ಈಗ 3ನೇ ಹಂತದ SIR ಪ್ರಕ್ರಿಯೆ 12 ಸ್ಟೇಟ್ಗಳಿಗೆ ಘೋಷಣೆ ಮಾಡಿದ್ರೆ ಕರ್ನಾಟಕವೂ ಕೂಡ ಒಂದು. ಈ ಕರ್ನಾಟಕದಲ್ಲಿ ನಾನು ಗಮನಿಸಿದಂಗೆ ಕರಾವಳಿ ಪ್ರದೇಶದಲ್ಲಿ ವಿದೇಶಗಳಲ್ಲಿ ವಾಸವಾಗಿರುವಂಥ ದೊಡ್ಡ ಸಂಖ್ಯೆ ಇದೆ. ಅವರು ವಿದೇಶಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ, ಕರ್ನಾಟಕದ ಸ್ಥಳೀಯವಾಗಿ ಪಾಸ್ಪೋರ್ಟ್ ಹೊಂದಿದ್ದಾರೆ ಅವರು. ಜೊತೆಗೆ ಅವರು ಕೆಲವರಿಗೆ ಬಾಡಿಗೆ ಮನೆ ಇರ್ತದೆ, ಎಲ್ಲೋ ಒಂದು ಕಡೆ ಇರ್ತಾರೆ. ಅವರು ವಿದೇಶದಿಂದ ಬಂದು ಮತದಾನ ಮಾಡಿ ಹೋಗುವಂಥದ್ದು ಕೂಡ ನಡೀತದೆ. ಅಂದರೆ ಮತದಾನದ ಟೈಮಲ್ಲಿ ವಿದೇಶದಿಂದ ಭಾರತಕ್ಕೆ ಬಂದು, ಅಂದರೆ ಕರಾವಳಿ ಪ್ರದೇಶಕ್ಕೆ ಬಂದು, ಕರ್ನಾಟಕದ ಬಂದು ಮತದಾನ ಮಾಡಿ ಹೋಗ್ತಾರೆ. ಅವರು ಅದನ್ನೇ ಒಂದು ದಾಖಲೆಗೆ ಇಟ್ಕೊಂಡು SIR ಒದಗಿಸಬಹುದು, ಮತ್ತು ಇಂದಿನ ಮತದಾರ ಚೀಟಿಗೆ ಹೋಲಿಕೆ ಮಾಡಬಹುದು ಅನ್ನುವಂಥ ಒಂದು ಇದರಲ್ಲಿದ್ದರು, ಯೋಚನೆಯಲ್ಲಿದ್ದರು. ಅವರ ಕಲ್ಪನೆಗೆ ಬ್ರೇಕ್ ಆಗಿದೆ. ಅವರಿಗೆ ಈಗ ಸಮಸ್ಯೆ ಆಗುತ್ತೆ, ಅಥವಾ ಅವರ ಬೇರೆ ದಾಖಲೆ ಇರಬಹುದು, ಬಟ್ ಸ್ಟಿಲ್ ಇದುವರೆಗೆ ಅದನ್ನೇ ಯೋಚನೆ ಮಾಡ್ತಿದ್ರಲ್ಲ, ಅವರಿಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಂತೇಳಿ ಈ ಗೊಂದಲಕ್ಕೆ ಇವತ್ತು ರಾಜ್ಯ ಚುನಾವಣೆ ಅಂದರೆ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕದಲ್ಲಿ, ಕೇಂದ್ರ ಚುನಾವಣಾ ಆಯೋಗದ ಕರ್ನಾಟಕದ ಆಯುಕ್ತರು ಅವರು ಏನು ಹೇಳಿದ್ದಾರೆ ಅಂದರೆ, ಚುನಾವಣಾಧಿಕಾರಿ ಏನು ಹೇಳಿದ್ದಾರೆ ಅಂದರೆ, ಎಲ್ಲ ದಾಖಲೆಗಳ ಥರ ಪಾಸ್ಪೋರ್ಟನ್ನು ಕೂಡ ತಗೊಳ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಪಾಸ್ಪೋರ್ಟನ್ನೇ ನಂಬ್ಕೊಂಡಿದ್ದೆ ಅಂಥವರಿಗೆ MEAದ್ದು ಏನು ಹೇಳಿಕೆ ಇದೆಯಲ್ಲೋ ಅದರಿಂದ ಸ್ವಲ್ಪ ಸಮಸ್ಯೆ ಆಗೋದಂತ ಖಂಡಿತ. ಈಗ ಬೆಂಗಳೂರಲ್ಲಿ ಎಲ್ಲ ಬಂದು ಎಷ್ಟು ವರ್ಷ, 5ರಿಂದ 10 ವರ್ಷದ ಹಿಂದೆ ಬಂದು ಅವ್ರದ್ದು ಹೆಚ್ಚಿನ ದಾಖಲೆಗಳು ಇದ್ರೆ ಗ್ಯಾಸ್ ಬಿಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಬಾಡಿಗೆ ಮನೆಯದಾದ್ರೆ ಇರಲ್ಲ, ಅವರ ಮಾಲೀಕನ ಮನೇಲಿ ಇರ್ತದೆ. ವೋಟರ್ ಚೀಟಿ ಅಲ್ಲಿರ್ತದೆ, ಅಥವಾ ಅವನು ಬಂದಿರೋ ಮತದಾನ ಮಾಡಿರಲ್ಲ, ಬಿಟ್ವೀನ್ ಮತದಾನ ಮಾಡದೇ ಇದ್ದರೆ ಅದು ಹಂಗೆ ಐಡಲ್ ಆಗಿರ್ತದೆ, ಎಲ್ಲ ಒಂದು ಕಡೆ ಐಡಲ್ ಆಗಿರ್ತದೆ. ಹಾಗಾಗಿ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಯಾವುದು IT ಕಂಪನಿ, ಬೇಸಿಕಲಿ ಅವರು IT ಕಂಪನಿಗೆ ಇದ್ದಾಗ ಪಾಸ್ಪೋರ್ಟ್ ಮಾಡಿಸ್ತಾರೆ, ಯಾಕಂದರೆ ವಿದೇಶದಲ್ಲಿ ಅವಕಾಶ ಸಿಕ್ಕರೆ ಹೋಗ್ಬೋದು ಅನ್ನೋ ಕಾರಣಕ್ಕೆ. ಅಂಥವರು ಈ ಒಂದು ಗೊಂದಲಕ್ಕೆ ಬೀಳೋದಂತೂ ಖಂಡಿತ ನಿರಂಜು. ಈ ಒಂದು ವಿದೇಶಾಂಗ ಇಲಾಖೆ ಹೇಳಿದ ಮೇಲೆ ಇದೊಂದು ರಾಜಕೀಯ ತಿರುವುಗಳು ಕೂಡ ಕಾಣಿಸ್ತಾ ಇದ್ದಾವೆ. ನಾ ಇತ್ತೀಚೆಗೆ ಹೈಕೋರ್ಟ್ ಲಾಯರ್ಗಳನ್ನ ಅಥವಾ ರಾಜಕೀಯ ಪಕ್ಷಗಳ ಮುಖಂಡರನ್ನ, ಉದ್ಯಮಿಗಳನ್ನ ಮಾತಾಡಿಸ್ತಾ ಹೋದಾಗ ನಮಗೆ ತಿಳಿದು ಬಂದಿದ್ದೇನೆಂದರೆ, ಮತದಾರರು ಬಹಳಷ್ಟು ಗೊಂದಲಕ್ಕೆ ಒಳಗಾಗಿದ್ದಾರೆ. ಮತ್ತು ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ವಿವಿಧ ರಾಜ್ಯಗಳಲ್ಲಿ ಚುನಾವಣೆ ನಡೆಯುವಂಥ ಸಮಯದಲ್ಲಿ ಅಥವಾ ಚುನಾವಣಾ ಪೂರ್ವವಾಗಿ ಭಾಳಷ್ಟು ಗೊಂದಲಕಾರಿಯಾದಂಥ ಹೇಳಿಕೆಗಳನ್ನ ನೀಡುವ ಮೂಲಕ ಮತದಾರರನ್ನು ಗೊಂದಲಕ್ಕೀಡು ಮಾಡುತ್ತೆ, ಮತ್ತು ಅವು ಮತದಾನದ ಹಕ್ಕನ್ನು ಕಸಿಯುವ ತಂತ್ರ ಮಾಡ್ತಾ ಇದ್ದಾರೆ ಅಂತ ಇತ್ತೀಚೆಗೆ ಕಾಂಗ್ರೆಸ್ನವರೆಲ್ಲ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರನೇ ಹೇಳುತ್ತೆ, ಈ ಒಂದು ಪಾಸ್ಪೋರ್ಟ್ ಅಂತಕ್ಕಂಥದ್ದು ಪೌರತ್ವದ ದಾಖಲೆ ಅಲ್ಲ ಅಂತ. ಆಧಾರ್ ಕಾರ್ಡ್ ಕೊಟ್ಟರೆ ಆಧಾರ್ ಕಾರ್ಡ್ ಪೌರತ್ವದ ದಾಖಲೆ ಅಲ್ಲ ಅಂತ ಹೇಳ್ತಾರೆ. ಪಾನ್ ಕಾರ್ಡ್ ಕೊಟ್ಟರೆ ಅದು ಬರೀ ಆದಾಯ ತೆರಿಗೆ ಇಲಾಖೆಗೆ ಮಾತ್ರ ಅಂತ ಹೇಳ್ತಾರೆ. ಪಡಿತರ ಚೀಟಿ ಕೊಟ್ಟರೆ ಅದು ಕೇವಲ ಪಡಿತರನ್ನು ಸಂಗ್ರಹ ಮಾಡ್ಕೊಳ್ಳೋಕೆ ಅಂತ ಹೇಳ್ತಾರೆ. ಹಾಗಾದರೆ ಪೌರತ್ವದ ದಾಖಲೆ ಅಂದರೆ ಯಾವುದು ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನವರಾಗಿರ್ಬೋದು ಅಥವಾ ಹಿರಿಯ ಹೈಕೋರ್ಟ್ ವಕೀಲರುಗಳಾಗಿರ್ಬೋದು. ಇದೆಲ್ಲ ಕೇಂದ್ರ ಸರ್ಕಾರದ ವೈಫಲ್ಯ ಅಂತಲೇ ಹೇಳ್ತಾ ಬಂದಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಪೌರತ್ವಕ್ಕಾಗಿ ಒಂದು ಚೀಟಿಯನ್ನು ಕಡ್ಡಾಯ ಮಾಡಬೇಕು, ಒಂದು ಡಾಕ್ಯುಮೆಂಟನ್ನು, ಇದೇ ನಿಮ್ಮ ಪೌರತ್ವದ ದಾಖಲೆ ಅಂತ ತಿಳಿಸ್ಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಪರವಾಗಿ ವಿಪಕ್ಷಗಳು ಮತ್ತು ವಕೀಲರಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಮತ್ತು ಬೇರೆ ದೇಶಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇವರೆಲ್ಲ ಕೂಡ ಆಗ್ರಹವಾಗಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ಕೇಂದ್ರ ಸರ್ಕಾರ ಮಾಡ್ಬೋದಾ ಏನು ಅಂತ. ಈಗ ಇದೊಂದು ಭಾಳ ಗೊಂದಲಕಾರಿ ಸಂದರ್ಭ ಇದು. ನಾವು ಈಗ ಹೇಳಿದಂಗೆ ದಾಖಲೆ ಅಲ್ಲ ಅಂತ ಇದು ಪಾಸ್ಪೋರ್ಟನ್ನು ಸ್ಪೆಷಲ್ ಆಗಿ ಯಾವತ್ತು ಹೇಳಿದ್ರೋ ಅಲ್ಲಿಂದ ಈ ಒಂದು ಗೊಂದಲ ನಿಜವಾಗ್ಲೂ ಆರಂಭ ಆಗಿದೆ. ಒಂದು ಪ್ರಕರಣ ಹೇಳ್ತೀನಿ ನಿಮಗೆ. ವೆಸ್ಟ್ ಬೆಂಗಾಲದಲ್ಲಿ ಇದ್ದವರು ಒಬ್ಬರು ವ್ಯಕ್ತಿ, ಸೀನಿಯರ್ ವ್ಯಕ್ತಿ, ಅವರು ಕೇರಳ ಮೂಲದವರು ಏನಾಗಿದ್ದಾರೆ ಅಂದರೆ, ಅವರು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರೋ ಇಲ್ಲೋ ಗೊತ್ತಿಲ್ಲ ಸರಿಯಾಗಿ, ಸ್ಟಿಲ್ ಅವರು ಕೇರಳದಲ್ಲಿ ಜೀವನ ಮಾಡ್ತಿದ್ದಾರೆ. ದೊಡ್ಡ ಗಣ್ಯ ವ್ಯಕ್ತಿ ಆಗಿದ್ದರು ಅವರು ಹಿಂದೆ ಸಾಕಷ್ಟು ಬಾರಿ ವಿದೇಶಗಳಿಗೆ ಹೋಗಿ ಬಂದಿದ್ದಾರೆ. ಜೊತೆಗೆ ಅವರ ಪುತ್ರಿಯು ವಿದೇಶದಲ್ಲಿದ್ದಾರೆ, ಅಮೆರಿಕದಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಇದ್ದಾರೆ. ಅವರು SIR ಅಲ್ಲಿ ಮೊದಲು ಪಾಸ್ಪೋರ್ಟ್ ಬಳಸಿ ಅಮೆರಿಕಕ್ಕೆ ಸಾಕಷ್ಟು ಪುತ್ರಿಯ ಮನೆಗೆ ಹೋಗಿದ್ದಾರೆ, ವೃತ್ತಿಯ ಕಾರಣಕ್ಕೆ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದಾರೆ. ಅದಾದ ನಂತರ ಅವರು ತಮ್ಮ ಪಾಸ್ಪೋರ್ಟನ್ನು ರಿನ್ಯೂವಲ್ ಮಾಡಬೇಕಾಗಿತ್ತು. ಈಗ ಅದರಲ್ಲಿ ಸಮಸ್ಯೆ ಬಂದಿರೋದಿಲ್ಲ ಅಂದರೆ, ಅವರು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದ ಕಾರಣ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ. ಈಗ ಅವರನ್ನು ಪಾಸ್ಪೋರ್ಟ್ ರಿನ್ಯೂವಲ್ ಮಾಡೋಕ್ಕೆ ಇಲಾಖೆ ಬಿಡ್ತಾ ಇಲ್ಲ, ಯಾಕಂದರೆ ಪಾಸ್ಪೋರ್ಟ್ ಕೊಡಬೇಡಿ ಅವರಿಗೆ, ಯಾಕಂದರೆ ಅವ್ರ ಹತ್ರ SIR ಅಲ್ಲಿ ಪಾಲ್ಗೊಳ್ಳಿಲ್ಲ, ಅವರ ಪೌರತ್ವದ ಬಗ್ಗೆ ಏನು ದಾಖಲೆ ಅನ್ನುವಂಥ ಒಂದು ಪ್ರಶ್ನೆ ಬಂದಿದೆ. ಇದುವರೆಗೆ ಅದೇ ಬಳಸ್ಕೊಂಡು ಹೋಗಿದ್ದಾರೆ, ಬಟ್ ಈಗ ನಿರಾಕರಿಸಿದ್ರೆ. ಇಲ್ಲಿ ಗೊಂದಲ ಏನಂದರೆ, ಪಾಸ್ಪೋರ್ಟು ಪೌರತ್ವದ ದಾಖಲೆ ಅಲ್ಲ.
ಇದುವರೆಗೆ ಹೇಳಿದ ಪ್ರಕಾರ ಈ ಕಡೆ ಮತದಾರರ ಚೀಟಿನ ಪೌರತ್ವದ ದಾಖಲೆ ಇಲ್ಲ. ಹಾಗಾದ್ರೆ ಇದು ಯಾವ ಇದನ್ನು ತಗೊಂಡು ಮಾಡ್ತಿದ್ದಾರೆ ಅನ್ನುವಂಥದ್ದೇ ದೊಡ್ಡ ಗೊಂದಲ. ಯಾಕಂದ್ರೆ ಮತದಾರರ ಚೀಟಿ ದಾಖಲೆ ಅಲ್ಲ ಅಂದಮೇಲೆ SIR ಪಾಲ್ಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಅವನನ್ನು ಭಾರತೀಯ ಅಲ್ಲ ಅಂತ ಹೇಳೋದು ಕೂಡ ಅದು ಉತ್ತರ ಅಲ್ಲ. ಅದು ಈ ಕಡೆ ಇದನ್ನು ಕೂಡ ಪರಿಗಣಿಸಲಿಲ್ಲ ಅಂದರೆ ಇದರ ಮೇಲೆ ಅಂದರೆ ಪಾಸ್ಪೋರ್ಟ್ ಮೇಲೇ ಅನುಮಾನ ಬಂತು ಅಂದರೆ ಯಾವುದನ್ನು ಪೌರತ್ವ ದಾಖಲೆ ಆಗಿ ಪರಿಗಣಿಸಬೇಕು ಅನ್ನುವಂಥದ್ದು ಗೊಂದಲ. ಈಗ ಮೂಲದಲ್ಲಿ ಇರುವಂಥದ್ದು ನಮ್ಮಲ್ಲಿ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೂಲ್ಗಳಿದ್ದಾವೆ. ಅಂದರೆ ಪೌರತ್ವಕ್ಕೆ ಇಂಥದ್ದು ಅವನು ಇಂಗ್ಲೆಂಡ್ಗೆ ಹೋಲಿಸಿದ್ರೆ ಅವನೊಂದಿಷ್ಟು ಕಾಲ ಇದ್ದು ಇಷ್ಟು ಕೆಲಸ ಮಾಡಿದ್ರೆ ಇದೆ. ಮತ್ತು ಅವನು ಈಗ ಯಾರೋ ಇಂಡಿಯನ್ ಕಪಲ್ ಹೋಗಿ ಇಂಗ್ಲೆಂಡಲ್ಲಿ ಲಂಡನಲ್ಲಿ ಇದ್ದು ಒಂದು ಮಗು ಆಯಿತು ಅಂದರೆ ಮಗು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ನಮ್ಮ ದೇಶದಲ್ಲಿ ಕೂಡ ಅದಕ್ಕೆ ನಿಯರ್ ಆಗಿರುವಂಥದ್ದು ಇದೆ. ಈ ಭಾರತದಲ್ಲಿ ಜನಿಸಿದಂಥವನು ಅವನು ಭಾರತೀಯ ಪೌರತ್ವ ಅನ್ನುವಂಥದ್ದು ನಮ್ಮ ಸದ್ಯದ ಅಂದರೆ ಒಂದು ಅಲಿಖಿತವಾಗಿ ಅದನ್ನು ನಿರ್ಧಾರ ಮಾಡುವಂಥದ್ದು ಅದು. ಆಮೇಲೆ ಅವನಿಗೆ ಜನನ ಪ್ರಮಾಣ ಪತ್ರ ಸಹಜವಾಗಿ ಆಸ್ಪತ್ರೆಯಿಂದ ಎಲ್ಲೋ ನಿರ್ದಿಷ್ಟ ಇಲಾಖೆಯಿಂದ ಸಿಗುತ್ತೆ. ಜನನ ಪ್ರಮಾಣ ಪತ್ರ ನಾಡ ಕಚೇರಿಯಿಂದೆಲ್ಲ ಗ್ರಾಮ ಸಿಗುತ್ತೆ, ಕೊಡ್ತಾರೆ. ಅಲ್ಲಿಗೆ ಅವನು ಭಾರತೀಯ ಪೌರ ಆದ. ಅದನ್ನು ಹೊರತುಪಡಿಸಿದಂಗೆ ಕೆಲವು ಅವನು ಇಷ್ಟು ವರ್ಷ ಉಳಿದ್ರೆ ಮತ್ತು ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲಿ ಕೂಡ ಒಂದು ದಾಖಲೆಯನ್ನು ಕೊಡುವಂಥ ಕ್ರಮ ಇದೆ. ಇದು ಎಲ್ಲವನ್ನೂ ನಿರಾಕರಿಸಲಾಗ್ತಿದೆ. ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಯಾರಿಗೂ ಖಾತ್ರಿ ಇಲ್ಲ. ಹಾಗಾಗಿ ಈ ಗೊಂದಲ ಸ್ಟಾರ್ಟ್ ಆಗಿರುವಂಥದ್ದು. ನಮ್ಮ ಅದೇ ನೀವು ಹೇಳಿದಂಗೆ ಅಂದರೆ ಯಾರು ಭಾರತದಲ್ಲಿ ಜನಿಸಿದ್ರೋ ಅವನು ಭಾರತೀಯ ಅನ್ನುವಂಥ ಪರಿಗಣಿಸಿ. ಈಗ ಗೊಂದಲಕ್ಕೆ ಬಂದಿರೋದು ನುಸುಳುಕೋರರನ್ನು ಇದ್ದಾರೆ, ಅವರು ಕೂಡ ಪಾಸ್ಪೋರ್ಟ್ ಮಾಡಿಸ್ಕೊಂಡಿದ್ದಾರೆ, ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಆಧಾರ್ ಏನು ಮಾಡಿ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳೋದು ಆಧಾರನ್ನು ಪರಿಗಣಿಸಿದ್ದಾರೆ. ನಾನು ಪಾಸ್ಪೋರ್ಟ್ ಮಾಡೋಗಲು ಆಧಾರನ್ನು ಪರಿಗಣಿಸಿದ್ದಾರೆ. ಆಧಾರನ ಮೇಲೆ ಮತ್ತು SLC ಮಾರ್ಕ್ ಬೇರೆ ಬೇರೆ ದಾಖಲೆಗಳು ಅಲ್ಲೂ ಕೂಡ ನಿರ್ದಿಷ್ಟವಾಗಿ ದಾಖಲೆಗಿದೆ. ಬೇರೆಲ್ಲ ಇದಕ್ಕೆ ಹೋಲಿಸಿದ್ರೆ ದೃಢೀಕರಣದ ಮಟ್ಟ ಇದೆಯಲ್ಲ, ಪಾಸ್ಪೋರ್ಟ್ ಮಾಡಿಸುವಾಗ ದೊಡ್ಡ ವೆರಿ ವೆರಿ ಸ್ಟ್ರಾಂಗ್, ಇನ್ಕ್ಲೂಡಿಂಗ್ ಪೊಲೀಸ್ ವೆರಿಫಿಕೇಶನ್ ಕೂಡ. ಅಲ್ಲಿ ಕೂಡ ವಾಸ ಇದಾನೋ ಅವನೆಲ್ಲ ತಿಳ್ಕೊತಾರೆ. GPS ಹಾಕೊಂಡು ಅವನನ್ನು ಹುಡ್ಕೊಂಡು ಹೋಗಿ ಫೋಟೋ ತಗೊಂಡು ಬಂದು ವೆರಿಫಿಕೇಶನ್ ಮಾಡ್ತಾರೆ. ಈ ಪ್ರಕ್ರಿಯೆ ಚೇಂಜ್ ಆಗಿರ್ಬೋದು. ನನ್ನದು ಮಾಡಿಸುವಾಗ ಹೇಳಿದ್ದು ಒಂದು 7-8 ವರ್ಷದ ಹಿಂದೆ ಅಷ್ಟರ ಮಟ್ಟಿಗೆ ದೃಢೀಕರಣ ಖಾತ್ರಿ ಇದೆ. ಅದು ಆದರೂ ಕೂಡ ಅದನ್ನು ಅಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಆಧಾರ್ ಕಾರ್ಡ್ ಬಳಸ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದೇ ಇಲ್ಲಿ ಗೊಂದಲ ಇರೋದು. ಇದರ ಪರಿಣಾಮ ಒಟ್ಟು SIR ಪ್ರಕಾರ ಅಂದರೆ ಇದು ಸುರುಳಿ ಸುತ್ತಿ ಸಮಸ್ಯೆಯಲ್ಲಿ ನಿಲ್ಲುತ್ತೆ ಹೊರತು ಎಲ್ಲಿ ಪರಿಹಾರದಲ್ಲಿ ನಿಲ್ತಾ ಇಲ್ಲ. ಕೋರ್ಟ್ಗೆ ಇವರು ಆವಾಗ ಅಫಿಡವಿಟ್ ಸಲ್ಲಿಸ್ತಾ ಇದ್ದಾರೆ. ಚುನಾವಣೆಗೆ ಅಫಿಡವಿಟ್ ಸಲ್ಲಿಸಿ ಇದನ್ನು ಪರಿಗಣಿಸ್ತೀವಿ ಅಂತ ಒಂದ್ಸಲ ಹೇಳ್ತಾರೆ, ಇನ್ನೊಂದ್ಸಲ ಪರಿಗಣಿಸಿ ಅಂತ ಹೇಳ್ತಾರೆ. ಕೋರ್ಟ್ ಏನೋ ನಿರ್ದೇಶನ ಕೊಡುತ್ತೆ, ಅದನ್ನು ಬಿಟ್ಟು ಹಾಕ್ಬೇಡಿ, ಇದನ್ನು ಕೂಡ ಸೇರಿಸಿ, ಈ ದಾಖಲೆಯನ್ನು ಸೇರಿಸಿ ಅನ್ನೋಂಥ ನಿರ್ದೇಶನ ಕೊಡ್ತಾ ಇದೆ. ಈ ನಿರ್ದೇಶನ ಗೊಂದಲದಲ್ಲಿ ಮುಗಿತಿದೆ ಹೊರತು ತಾನು ಭಾರತೀಯ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಏನು ಗೊತ್ತಿಲ್ಲ. ತಂದೆ ತಾಯಿ ಕೊಟ್ಟಾಗ ನಮ್ಮ ರಕ್ತನೇ ಅಷ್ಟೇ, ಬೇರೆ ಏನು ದಾಖಲೆಗಳು ಇದುವರೆಗಿಲ್ಲ. ಕೇಂದ್ರ ಸರ್ಕಾರ ಮುಂದೆ ಏನು ಮಾಡ್ಬೋದು ಅನ್ನುವಂಥದ್ದು ಈಗ ಒಂದು ಹೊಸ ಆಲೋಚನೆ. ನೀವು ಹೇಳ್ದಂಗೆ ಈಗ ಏನು ನುಸುಳುಕೋರರ ಮೇಲೆ ಕಣ್ಣಿಡೋದಕ್ಕೋಸ್ಕರ ಮಾತ್ರ ಈ ಒಂದು SIR ಪ್ರಕ್ರಿಯೆ ಅಥವಾ ಪೌರತ್ವ ದಾಖಲೆಗಳು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರಿ. ಅದು ಪ್ರಮುಖವಾಗಿ ನೀವು ಹೇಳ್ದಂಗೆ ವೆಸ್ಟ್ ಬೆಂಗಾಳು ಅಥವಾ ಬೇರೆ ಪ್ರದೇಶಗಳಲ್ಲಿ SIR ಪ್ರಕ್ರಿಯೆಗಳು ನಡೆದಾಗ ನಿವೃತ್ತ ನ್ಯಾಯಾಧೀಶರುಗಳು ಅಥವಾ ನಿವೃತ್ತ ಆರ್ಮಿ ಮ್ಯಾನ್ಗಳನ್ನೇ ನೀವು ಭಾರತೀಯರ ಅಲ್ವಾ ಅಂತ ಕೇಳಿದಂಥ ಪ್ರಸಂಗಗಳು ಕೂಡ ಆಗಿದ್ದು. ಅದೇ ರೀತಿಯಾಗಿ ಕೂಡ ಈಗ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅಂಥದೇ ಪ್ರಕರಣಗಳು ನಡೆಯಬಾರದು, ಅಂಥ ಪ್ರಕರಣಗಳು ನಡೆಯೋದು ದುರಂತ ಅಂತಲೇ ಹೇಳಬೇಕು. ಆದರೂ ಜನರು ಗೊಂದಲಕ್ಕೊಳಗಾಗದೆ ಪ್ರಮುಖವಾಗಿ ಏನೆಲ್ಲ ದಾಖಲೆಗಳು ಇಟ್ಕೊಳ್ಬೇಕು ಅಂತ ಈಗ ಅನುಭವ್ ಕುಮಾರ್ ಅವರು ಚುನಾವಣಾ ಆಯೋಗದ ನಮ್ಮ ಕರ್ನಾಟಕದ CEO ಅವರು ಹೇಳಿದ್ದಾರೆ. ಏನೆಲ್ಲ ಇರಬೇಕು, ಜನನ ಪ್ರಮಾಣ ಪತ್ರ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಕ್ಯಾಸ್ಟ್ ಇನ್ಕಮ್ ಇರ್ಬೋದು, ಅಥವಾ SLC ಅಂಕಪಟ್ಟಿ ಇರ್ಬೋದು, LIC ಬಾಂಡ್ಗಳು, ನೀವು ಹೇಳ್ದಂಗೆ LIC ಬಾಂಡ್ಗಳು ಯಾವುದೇ ಒಂದು ಇದ್ರೂ ಕೂಡ ನಿಮ್ಮ ಹತ್ರ ನೀವು ಅವು ಭಾರತೀಯರೇ ಅಥವಾ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೋದು. ನಿಮ್ಮ ಮತ ಸೇಫ್ ಅಂತಲೇ ಅದಕ್ಕೆ ಅರ್ಥ. ಆದ್ದರಿಂದ ಯಾರು ಸಾರ್ವಜನಿಕರಾಗಲಿ ಅಥವಾ ಮತದಾರರಾಗಲಿ ಯಾರೂ ಗೊಂದಲಕ್ಕೆ ಒಳಗಾಗಬಾರ್ದು ಅಂತ ಈ ಮೂಲಕ ಹೇಳ್ತಾ 1955ರ ಕಾಯ್ದೆ ಅಂತೆ ನೀವು ಅವೆಲ್ಲ ತಿಳಿಸ್ಕೊಡ್ರಿ. 1955ರ ಕಾಯ್ದೆ ಸ್ಪೆಷಲ್ ಆಗಿ ಪೌರತ್ವ ಕಾಯ್ದೆ ಅಂತ. ತಂದೆ ತಾಯಿಗೆ ಜನಿಸಿದಂಥ ಮಗು ಸ್ವಾಭಾವಿಕವಾಗಿ ಭಾರತದಲ್ಲಿ ಪೌರತ್ವವನ್ನು ಪಡೆದುಕೊಳ್ಳುತ್ತೆ. ಮತ್ತು ವಿದೇಶಿಯರು ಯಾರಾದರೂ ಒಬ್ಬರು ಪೇರೆಂಟು ಕೂಡ ವಿದೇಶಿಯರಾಗಿ ಇನ್ನೊಬ್ಬರು ಭಾರತೀಯರಾಗಿದ್ರು ಕೂಡ ಭಾರತದಲ್ಲಿ ಮಗು ಪೌರತ್ವ ಪಡ್ಕೊಳ್ಳುತ್ತೆ. ಮತ್ತು 7 ವರ್ಷ ಭಾರತದಲ್ಲಿದ್ದು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಮಾಡ್ಕೋಬೋದು. ಮತ್ತು ಅದೇ ರೀತಿಯಾಗಿ ಪೌರತ್ವ ಕಳೆದುಕೊಳ್ಳೋದಕ್ಕೂ ಕೂಡ ಹಲವಾರು ಮಾರ್ಗಗಳಿದ್ದಾವೆ. ಅಂದರೆ ಬೇರೆ ದೇಶದಲ್ಲಿ ನಾವೇನಾದರೂ ಪೌರತ್ವ ಪಡ್ಕೊಂಡ್ರೆ ಆಟೋಮೆಟಿಕಲಿ ನಮ್ಮ ದೇಶದ ಪೌರತ್ವವನ್ನು ಕಳ್ಕೊಬೋದು, ಅಥವಾ ಏನಾದರೂ ದುರ್ನಡತೆ ಅಥವಾ ದೇಶದ್ರೋಹ ಇದ್ರೂ ಕೂಡ ಕಳ್ಕೊತಾರೆ. ಅದೇ ರೀತಿಯಾಗಿ 1955ರ ಪೌರತ್ವ ಕಾಯ್ದೆಗೆ ಹಲವು ಬಾರಿ ತಿದ್ದುಪಡಿಗಳಾಗಿದ್ದಾವೆ. ಆದರೆ ಇತ್ತೀಚೆಗೆ 2019ರಲ್ಲಿ ತಿದ್ದುಪಡಿ ಆಯಿತು. ತಿದ್ದುಪಡಿ ಆಗಿರೋದನ್ನ ನೀವು ಗಮನಿಸಬಹುದು. ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಯಾರೆಲ್ಲ ಮುಸಲ್ಮಾನರನ್ನು ಬಿಟ್ಟು ಬೇರೆಲ್ಲ ಯಾವ ಮತಗಳಿಂದ ಹಿಂದೂಗಳು ಬಂದಿದ್ದಾರೆ ಅವ್ರಿಗೆಲ್ಲನೂ ಕೂಡ ನಾವು ಪೌರತ್ವ ಕೊಡ್ತೀವಿ ಅಂತ ಹೇಳಿದರು. ಮತ್ತು ಪೌರತ್ವಕ್ಕೆ ಯಾವ್ದಾದ್ರು ದೇಶಗಳ ಮೇಲೆ ಅಟ್ಯಾಕ್ ಮಾಡಿ ಅಥವಾ ಭೂಮಿಯನ್ನು ವಶಪಡಿಸಿಕೊಂಡ್ರು ಕೂಡ ನಾವು ಪೌರತ್ವವನ್ನು ಪಡ್ಕೊಳ್ಬೋದು. ಉದಾಹರಣೆ ಹಿಂದೆ ಸಿಕ್ಕಿಮು ಮತ್ತು ಪಾಂಡಿಚೇರಿ ಬಂದಾಗ ಪೌರತ್ವಗಳು ಬಂತು. ಈಗ ಅವರಿಗೆಲ್ಲ ನೀವು ಮೂಲ ದಾಖಲೆಗಳನ್ನ ತರ್ರಿ ಅಂದರೆ, ಅಥವಾ ಯಾವುದಾದ್ರೂ ಒಂದು ಮತವನ್ನು ನಾವು ಇಟ್ಕೊಂಡು ನೀವು ಮೂಲಭೂತ ದಾಖಲೆಗಳು ತೋರಿಸಿ ಅಂದರೆ ಮಾತ್ರ ಈ ಒಂದು SIR ಪ್ರಕ್ರಿಯೆಗೆ ಸಮಸ್ಯೆಗಳಾಗ್ಬೋದು ಅಂತ. ಆದ್ದರಿಂದ ಸಾರ್ವಜನಿಕರು ಯಾವುದೇ ರೀತಿಯ ತೊಂದರೆಗಳಿಗೆ ಅಥವಾ
ಗೊಂದಲಕ್ಕೆ ಒಳಗಾಗ್ದಲೇ ಈಗ ಆಲ್ರೆಡಿ ಹೇಳಿದಿರೋ ರೀತಿ ಒಂದು 5-6 ದಾಖಲೆಗಳು ನಿಮ್ಮ ಹತ್ರ ಯಾವ್ದಾದ್ರು ಹೊಂದಿದ್ರೂ ಸಾಕು, ನೀವು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೋದು ಮತ್ತು ಮತದಾನದ ಹಕ್ಕಿಂದ ನೀವು ಯಾವುದೇ ರೀತಿ ವಂಚನೆಗೆ ಒಳಗಾಗೋದಿಲ್ಲ ಅಂತ ಹೇಳ್ಬೋದು. ಹೌದು, ಇನ್ನೊಂದು ವಿಷಯ, ಪ್ರಮುಖ ವಿಷಯನ ನಾನು ಇಲ್ಲಿ ಹೇಳಬೇಕಾಗತ್ತೆ. ಇದು ಕೂಡ ನಾನು ಗೊಂದಲಕಾರಿ ವಿಚಾರನ 2-3 ಸಲ ಹೇಳಿದೆ. ಮತ್ತೊಂದು ಗೊಂದಲ ಇದೆ ಇಲ್ಲಿ. ಏನಾಗಿದೆ ಅಂದರೆ, ಬಂಗಾಳದಂಥ ಪ್ರದೇಶಗಳಲ್ಲಿ SIR ಆದ ಬಳಿಕ ಈಗ ನಮ್ಮ ನೋಡಿದಾಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಸಮಾಜ ಕಲ್ಯಾಣ ಸಂಬಂಧಪಟ್ಟಂಥ ಸಾಕಷ್ಟು ಯೋಜನೆಗಳಿದ್ದಾವೆ. ಬೆಂಗಾಳದಲ್ಲಿ ಏನು ಮಾಡಿದ್ರು ಅಂದರೆ, SIR ಮುಗಿದ ನಂತರ, ಚುನಾವಣೆ ಮುಗಿದ ನಂತರ BJP ಸರ್ಕಾರ ಬಂದ ಮೇಲೆ ಅವರು ಕೆಲವು ಕಲ್ಯಾಣ ಯೋಜನೆಗಳನ್ನು ನಮ್ಮ ಕರ್ನಾಟಕದಲ್ಲಿ ಏನೇನೋ ಯೋಜನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಗೌರ್ಮೆಂಟ್ ಒಂದು ಮಾತಾಡಿತು, ನಾವು ಯಾರು SIR ಇಂದ ಹೆಸರು ಬಿಟ್ಟು ಹೋಗಿದ್ದು ಅವ್ರು ಕೊಡಲ್ಲ ಅಂತ ಹೇಳುತ್ತೆ. ಇದು ದೊಡ್ಡ ದೊಡ್ಡ ಪ್ರಶ್ನಾರ್ಹ ಸಂಗತಿ ಮತ್ತು ಗೊಂದಲಕಾರಿ ಕೂಡ ಆಗಿತ್ತು. ನಂತರ ಇದು ಯಾಕಂದರೆ SIR ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ, ನಾನೊಂದು ಉದಾಹರಣೆ ಕೊಟ್ಟಿದ್ದೆ, ಏನೋ ಒಂದು ಕಾರಣಕ್ಕೆ ಮಿಸ್ ಆಗಿರ್ಬೋದು. ಮತದಾರರ ಪಟ್ಟಿಯನ್ನು ಅಲ್ಲದೆ ಕೊಡಲ್ಲ ಅಂದರೆ ಅವನನ್ನು ಆ ರಾಜ್ಯದ ಅಥವಾ ದೇಶದ ನಾಗರಿಕ ಅಲ್ಲ ಅಂತ ಪರಿಗಣಿಸಿದಂಗೆ ಆಯಿತು. ಅದು ಕೂಡ ದೊಡ್ಡ ತಪ್ಪಾಗುತ್ತೆ. ಸದ್ಯಕ್ಕೆ ಕೋರ್ಟ್ ಅದನ್ನು ನಿರ್ದೇಶನ ಪ್ರಕಾರ ತಡೆ ಹಿಡಿದಿದೆ ಆ ಪ್ರಕ್ರಿಯೆಯನ್ನು. ಹಾಗಾಗಿ ಅದು ಅಲ್ಲಿಗೆ ನಿಂತಿದೆ. ಈ ರೀತಿಯ ಪ್ರಸಂಗಗಳು ಕೂಡ ನಡೆಯುವ ಸಾಧ್ಯತೆ ಇದೆ. ಗೊತ್ತಿಲ್ಲ, ನನ್ನ ಪ್ರಕಾರ ಹಿಂದೆ ನೀವು ಹೇಳಿದಂಗೆ 2019ರಲ್ಲಿ ಒಂದು ತಿದ್ದುಪಡಿ ತಂದಾಗ ಬೇರೆ ಬೇರೆ ಭಾರತ, ಪಾಕಿಸ್ತಾನ, ಬೇರೆ ಮುಸ್ಲಿಮ್ಸನ್ನು ಬಿಟ್ಟು ಬೇರೆಯವರನ್ನ ಇಲ್ಲಿ ಅಂದರೆ ಪೌರತ್ವ ಕೊಡುವ ಪ್ರಕ್ರಿಯೆ ಮಾಡ್ತೀವಿ ಅಂತ ಹೇಳಿದರು. ಜೊತೆಗೆ CAA ಮತ್ತು NRC ಕೂಡ ಜೊತೆಗೆ ತಂತು. ಇದು ಪೌರತ್ವದನ್ನ ಪ್ರೂವ್ ಮಾಡುವಂಥ ಒಂದು ಪ್ರಕ್ರಿಯೆನಾಗಿತ್ತು. ಭಾಳ ವಿರೋಧ ಆಗ್ತಿತ್ತು, ಕೈ ಬಿಟ್ಟರು. ಮೋಸ್ಟ್ಲಿ SIR ಮೂಲಕ ಈ ಒಂದು ಪ್ರಕ್ರಿಯೆಯನ್ನು ಅವರು ಪರೋಕ್ಷವಾಗಿ ಚಾಲನೆ ನೀಡಿದಂಥ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ. ಯಾಕಂದರೆ ಈ SIR ಬಂದಾಗ ಪೌರತ್ವದ ವಿಚಾರ ಯಾಕೆ ಮುಂದಕ್ಕೆ ತರ್ತಾರೆ ಅಂದರೆ ಇದೇ ಕಾರಣಕ್ಕೆ. ಯಾಕಂದರೆ ಯಾರಾದರೂ ಪಾಸ್ಪೋರ್ಟ್ ಇಟ್ಕೊಂಡು ಕ್ಲೈಮ್ ಮಾಡಿಬಿಟ್ರೆ, ನಾನು ನಾಗರಿಕ ಅಂತ ಕ್ಲೈಮ್ ಮಾಡಿಬಿಟ್ರೆ ಮತ್ತೆ ಸರ್ಕಾರಕ್ಕೆ ಇಕ್ಕಟ್ಟಾಗುತ್ತೆ. ಅದಕ್ಕೆ ಘೋಷಿಸಿಬಿಟ್ರೆ ಗೊಂದಲದಲ್ಲಿರುತ್ತೆ. ಪರಿಹಾರ ಯಾವತ್ತೂ ಆಗ್ಬೋದು. ಅಂದರೆ ಮುಂದೆ ಅವರು ಇನ್ನೊಂದು ತೀರ್ಮಾನ ಮಾಡ್ಬೋದು, ತಿದ್ದುಪಡಿ ತರಬಹುದು, ಒಂದು ಅಂತಿಮವಾದ ತೀರ್ಮಾನ ತರಬಹುದು. SIR ಯಾರೆಲ್ಲ ಬಂದಿದ್ದೀರೋ ಇನ್ನು ಮುಂದೆ ಮತದಾರರ ಚೀಟಿನೇ ಪೌರತ್ವ ದಾಖಲೆ ಅಂತ ತಂದರೆ ಆಗ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಬಟ್ ಸ್ಟಿಲ್ ಅವ್ರಿಗೊಂದು ಕ್ಲಾರಿಟಿ ಕೊಟ್ಟಂಗೆ ಆಗುತ್ತೆ. ಆ ರೀತಿಯ ಪರಿಸ್ಥಿತಿ ಸೃಷ್ಟಿಯಾಗ್ಬೋದು. ನೀರಜ್, ಮುಂದಿನ ದಿನಗಳಲ್ಲಿ ಆ ಥರ ಪ್ರಕ್ರಿಯೆಗಳು ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈಗ ವಿದೇಶಾಂಗ ಇಲಾಖೆ ಹೇಳಿರ್ತಕ್ಕಂಥ ರೀತಿಯಲ್ಲಿ ಪಾಸ್ಪೋರ್ಟ್ ಅಂತಕ್ಕಂಥದ್ದು ಈಗ ಆಲ್ರೆಡಿ ಭಾಳಷ್ಟು ಚರ್ಚೆ ಮಾಡಿದ್ವಿ. ಪಾಸ್ಪೋರ್ಟ್ ಅಂತಕ್ಕಂಥದ್ದು ಪೌರತ್ವ ದಾಖಲೆ ಅಲ್ಲ ಅಂತ. ಈಗ ಹೊಸದಾಗಿ ಯಾರಾದರೂ ಪಾಸ್ಪೋರ್ಟ್ಗಳನ್ನ ಮಾಡಿಸ್ಬೇಕು ಅಂದರೆ ಏನಾದರೂ ಬದಲಾವಣೆಗಳಾಗಿದಾವ ಅಂತ ನಾವು ನೋಡೋದಾದರೆ ಖಂಡಿತವಾಗಿಯೂ ಯಾವುದೇ ಬದಲಾವಣೆಗಳಾಗಿಲ್ಲ. ಸಾರ್ವಜನಿಕರು ಗಮನಿಸಬೇಕು, ಪಾಸ್ಪೋರ್ಟ್ ಮಾಡಿಸೋದ್ರಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಈ ಹಿಂದಿನಂತೆಯೇ ಕೂಡ ನೀವು ಆಲ್ರೆಡಿ ಹೇಳಿದ್ರೆ ನೀವೆಲ್ಲ ಮಾಡಿಸಿದ್ದು ಹೇಗೆ ಅಂತ, ಆಧಾರ್ ಕಾರ್ಡು ಮತ್ತು SLC ಮಾರ್ಕ್ಸ್ ಕಾರ್ಡ್ ಸಾಕು. ಪಾಸ್ಪೋರ್ಟ್ ಕೇಂದ್ರಗಳು ಕೆಲವೊಂದು ಕೇಳ್ತಕ್ಕಂಥ ದಾಖಲೆಗಳು ಹಿಂದೆ ಏನು ಕೇಳ್ತಿದ್ರು ಅದೇ ದಾಖಲೆಗಳನ್ನು ಪಡ್ಕೊಂಡು ನಾವು ಹೊಸದಾಗಿ ಪಾಸ್ಪೋರ್ಟ್ಗಳನ್ನ ಮಾಡಿಸ್ಬೋದು. ಮತ್ತು ವಿದೇಶಗಳಿಗೂ ಕೂಡ ತೆರಳಬಹುದು. ಅಲ್ಲೂ ಕೂಡ ಭಾರತೀಯರಂತ ಗುರುತಿಸೋದಕ್ಕೆ ವಿದೇಶಗಳಲ್ಲಿ ಮಾತ್ರ ಭಾರತೀಯರು ಅಥವಾ ಭಾರತೀಯ ಪೌರತ್ವ ಹೊಂದಿರತಕ್ಕಂಥವ್ರು ಅಂತ ಗುರುತಿಸೋದಕ್ಕೆ ಪಾಸ್ಪೋರ್ಟ್ ಒಂದೇ ಮೂಲ ದಾಖಲೆ ಆಗಿರ್ತದೆ. ಆದ್ದರಿಂದ ಯಾರು ಕೂಡ ಸಾರ್ವಜನಿಕರು ಗೊಂದಲಕ್ಕೆ ಒಳಗಾಗಬಾರ್ದು. ಈ ಹಿಂದಿನ ರೀತಿ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಕೂಡ ಈಗಲೂ ಕೂಡ ಪಾಸ್ಪೋರ್ಟ್ ಪ್ರಕ್ರಿಯೆ ಮುಂದುವರೆದಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇದು ನಮ್ಮ ಇವತ್ತಿನ ಒಂದು ಸ್ಪೆಷಲ್ ಪಾಡ್ಕಾಸ್ಟ್. ಪಾಸ್ಪೋರ್ಟ್ ಏನು ಪೌರತ್ವದ ದಾಖಲೆ ಹೌದೋ ಅಲ್ಲೋ ಅನ್ನೋ ವಿಚಾರದಲ್ಲಿ ಉಂಟಾಗಿರುವ ಗೊಂದಲ ಮುಂದುವರಿಬಹುದು. ಆದರೆ ನಾವು ಕೆಲವೊಂದು ನಿಮ್ಮ ಗೊಂದಲಗಳಿಗೆ ಅಂದರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ. ನಾನು ಮತ್ತು ನಿರಂಜು ಇಬ್ಬರು ಸೇರಿ ಸಾಕಷ್ಟು ವಿಷಯಗಳನ್ನು ನಿಮಗೆ ಈ ಮೂಲಕ ಹೇಳಿಕೊಟ್ಟಿದ್ದೀವಿ. ಮತ್ತೆ ಇದೇ ರೀತಿಯ ಕಾರ್ಯಕ್ರಮದ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.